ಮುಂದಿನ ವಾರ ದೆಹಲಿಯಲ್ಲಿ ನಿರ್ಣಾಯಕ ಮೀಟಿಂಗ್. ದೆಹಲಿ ಪರೇಡ್ಗೂ ಮುನ್ನ ಕಾಂಗ್ರೆಸ್ನಲ್ಲಿ ಚಟುವಟಿಕೆ ಜೋರಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ನಂತರ ಸಿಎಂ ಮನೆಯಲ್ಲಿ ಸಚಿವರು ಚರ್ಚೆ ಮಾಡಿದ್ದಾರೆ. ದೆಹಲಿ ಪರೇಡ್ಗೂ ಮುನ್ನ ಕಾಂಗ್ರೆಸ್ನಲ್ಲಿ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ನಂತರ ಸಿಎಂ ಮನೆಯಲ್ಲಿ ಸಚಿವರು ಚರ್ಚೆ ಮಾಡಿದರು. ಸಿದ್ದರಾಮಯ್ಯ ನಿವಾಸಕ್ಕೆ ಬಂದರು ಜಾರ್ಜ್ ಕೆ ವೆಂಕಟೇಶ್. ಸಿಎಂ ಭೇಟಿಗೂ ಮುನ್ನ ಖರ್ಗೆ ಜೊತೆ ಸಚಿವರು ಚರ್ಚೆಯನ್ನ ನಡೆಸಿದರು. ಸಿಎಂ ಸಿದ್ದರಾಮಯ್ಯನವರ ಆಪ್ತ ಸಚಿವರ ನಡೆ ಕುತೂಹಲಕ್ಕೆ ಕಾರಣವಾಗಿದೆ. ಸಿದ್ದರಾಮಯ್ಯ ಮನೆಗೆ ಬಂದಿದ್ದಾರೆ. ಕೆಜೆ ಜಾರ್ಜ್ ಮತ್ತು ಕೆ ವೆಂಕಟೇಶ್ ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋದಕ್ಕೂ ಮುನ್ನ ಖರ್ಗೆ ಜೊತೆ ಚರ್ಚೆ ನಡೆಸಿದ್ರು ಸಚಿವರು. ಸಿದ್ದರಾಮಯ್ಯ ಆಪ್ತ ಸಚಿವರ ನಡೆಯೇ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಮುಂದಿನ ವಾರ ದೆಹಲಿಯಲ್ಲಿದೆ ಒಂದು ಮಹತ್ವದ ಮೀಟಿಂಗ್. ಇದನ್ನ ನಿರ್ಣಾಯಕ ಮೀಟಿಂಗ್ ಅಂತಲೇ ಹೇಳಲಾಗ್ತಾ ಇದೆ. ಖರ್ಗೆ ನಿವಾಸಕ್ಕೆ ಹೋದ ಸಚಿವರು ಚರ್ಚೆ ನಡೆಸಿದ ನಂತರ ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಬಂದಿದ್ದಾರೆ. ಸಿಎಂ ಆಪ್ತ ವಲಯದಲ್ಲಿರುವ ಶಾಸಕ ಸಚಿವರ ನಡೆ ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಬೆಳವಣಿಗೆ ಮಿಂಚಿನ ಬೆಳವಣಿಗೆ ಇದು. ದೆಹಲಿಯಲ್ಲಿ ಪರೇಡ್ಗೂ ಮುನ್ನ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಬಿರುಸಿನ ಚಟುವಟಿಕೆ ಇದು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿಚ್ಚಿನ ಮಧ್ಯೆ ಹೊಸ ಟ್ವಿಸ್ಟ್ ಇದು. ಖರ್ಗೆ ಸಿಎಂ ಭೇಟಿ ನಂತರ ಕುರ್ಚಿಯ ಆಟವೇ ಬದಲಾಗ್ತಾ ಇದೆಯಾ? ಖರ್ಗೆ ಭೇಟಿ ನಂತರ ಸಿಎಂ ಆಪ್ತರು ವರಸೆ ಬದಲಿಸಿದ್ರ. ಖರ್ಗೆ ಭೇಟಿಯಾದ ಮಹದೇವಪ್ಪ, ವೆಂಕಟೇಶ್ ಹೆಬ್ಬಾಳ್ಕರ್ 2028ರವರೆಗೂ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಇರ್ತಾರೆ. ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಎನ್ನದ ಸಿಎಂ ಆಪ್ತ. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಬಿರುಸಿನ ಚಟುವಟಿಕೆ ಆಗ್ತಾ ಇದೆ. ಖರ್ಗೆಯನ್ನ ಸಿಎಂ ಆಪ್ತ ಸಚಿವರು ಭೇಟಿಯಾಗಿರೋದು. ಖರ್ಗೆ ಸಿಎಂ ಭೇಟಿ ನಂತರ ಕುರ್ಚಿಯ ಆಟ ಬದಲಾಗ್ತಾ ಇದೆಯಾ? ಖರ್ಗೆ ಭೇಟಿ ನಂತರ ಸಿಎಂ ಆಪ್ತರು ವರಸೆ ಬದಲಿಸಿದ್ರ? ಎಕ್ಸ್ಕ್ಲೂಸಿವ್ ಆದಂತ ಫೋಟೋಗಳನ್ನ ನೋಡ್ತಾ ಇದ್ರಿ. ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿ ಮಾಡಿದ್ದು ಸಿಎಂ ಆಪ್ತ ಸಚಿವರು. ಮುಖ್ಯಮಂತ್ರಿಗಳು ಇದ್ದೇ ಇರ್ತಾರೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದಾರಲ್ಲ. ಈಗ ಅವರೇ ಇದ್ದಾರಲ್ವಾ? 2028 ತನಕ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಇದ್ದೇ ಇರ್ತಾರೆ, ಅವಧಿನ ಸಂಪೂರ್ಣ ಮಾಡ್ತಾರೆ. 28 ಇಸ್ವಿಗೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 28ರವರೆಗೆ ಇರ್ತಾರೆ. ಈಗ ಮುಖ್ಯಮಂತ್ರಿ ಖಾಲಿ ಇಲ್ಲ, ಮುಖ್ಯಮಂತ್ರಿ ಇದ್ದಾರೆ. ಕಾಂಗ್ರೆಸ್ ಮುಖ್ಯಮಂತ್ರಿ 28ಕ್ಕೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದು ಅವಧಿ ಪೂರೈಸಿ 28 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಆವಾಗ ಏನ್ ಬೇಕಾದ್ರೂ ಆಗ್ಬೋದು. ಅದು ಕೂಡ ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು. ರೇಸು ಪ್ರಾರಂಭ ಆದಾಗ ಪ್ಲೇಯರ್ಸ್ ಯಾರ್ಯಾರು ಅಂತ ಆಯ್ಕೆ ಮಾಡ್ತಾರೆ. ಆವಾಗ ಓಟದಲ್ಲಿ ಯಾರು ಮೂಡ್ತಾರೆ ಅವಾಗ ನೋಡ್ಕೋಬೇಕು. ಅದು ಅವಾಗ ಪ್ಲೇಯರ್ ಆಯ್ಕೆ ಮಾಡ್ತಾರೆ. ರೇಸ್ ಶುರುವಾದಾಗ ರೇಸೇ ಇಲ್ವಲ್ಲ. ನನ್ನ ಮತ್ತು ಪರಮೇಶ್ವರ್ ಇನ್ನೊಬ್ಬರು ಮಾತಿಂದ ರೇಸ್ ಶುರುವಾಗಲ್ಲ. ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತಾರಲ್ಲ, ಸ್ಪೋರ್ಟ್ಸ್ ಕಂಡಕ್ಟ್ ಮಾಡೋ ಅಥಾರಿಟಿ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಯಾರು ಅವರೆಲ್ಲ ಅಗಲ್ಗನ್ಸ್ ಕಾಣ್ತಾ ಇದ್ದಾರೆ. ಏನು ಆಗಲ್ಲ ಬಿಡಿ. ಕಾಂಗ್ರೆಸ್ ವಿಲ್ ಕಂಪ್ಲೀಟ್ ದಿಸ್ ಟರ್ಮ್ 2028 ಸಂಪೂರ್ಣ ಮಾಡಿ 28ಕ್ಕೆ ಮತ್ತೆ ಕಾಂಗ್ರೆಸ್ ಕರ್ನಾಟಕದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.